ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಜ್. ನಮ್ಮ ತಲೆಯಲ್ಲಿ ಓಡುವ ಅತಿ ಕೆಟ್ಟ ಆಲೋಚನೆಗಳು ನಮ್ಮನ್ನು ಹೇಗೆ ಸುಟ್ಟು ಹಾಕುತ್ತವೆ ಮತ್ತು ಅವುಗಳಿಂದ ಹೊರಬರಲು ಯಾವ ಮಾದರಿಗಳನ್ನು ನಾವು ಅನುಸರಿಸಬೇಕು ನಮ್ಮ ಲೈಫಿನಲ್ಲಿ. ಹಾಗಾದರೆ ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಒಂದು ನಿಮಿಷ ಇಲ್ಲಿ ಕೇಳಿಸಿಕೊಳ್ಳಿ. ನಿಮ್ಮ ಜೀವನದ ಅತಿ ದೊಡ್ಡ ಶತ್ರು ಯಾರು ಅಂತ ಗೊತ್ತಾ? ಅಕ್ಕಪಕ್ಕ ಮನೆಯವರಲ್ಲ, ಆಫೀಸ್ನಲ್ಲಿ ಬಾಸ್ ಅಲ್ಲ, ಅಥವಾ ನಿಮ್ಮ ಅದೃಷ್ಟವೂ ಅಲ್ಲ. ನಿಮ್ಮ ಅತಿ ದೊಡ್ಡ ಶತ್ರು ನಿಮ್ಮ ತಲೆಯಲ್ಲಿ ಅಡಗಿದ್ದಾನೆ. ಯಾರೆಂದರೆ ನಿಮ್ಮ ಆಲೋಚನೆಗಳು, ನಿಮ್ಮ ನೆಗೆಟಿವ್ ಥಾಟ್ಸ್. ಆ ಒಂದು ಸಣ್ಣ ಒಂದು ಥಾಟ್ಸ್ ನಿಮ್ಮ ಜೀವನವನ್ನೇ ಅಥವಾ ನಿಮ್ಮ ಭವಿಷ್ಯವನ್ನೇ ಸುಟ್ಟು ಹಾಕಬಲ್ಲದು. ಈ ವಿಷಯವನ್ನು ಇವತ್ತೇ ನಿಲ್ಲಿಸದಿದ್ದರೆ ನಾಳೆ ನೀವು ನೀವಾಗಿ ಉಳಿಯಲ್ಲ. ರೆಡಿ ಇದ್ದೀರಾ ಈ ಮೈಂಡ್ ಗೇಮ್ನ ಚೇಂಜ್ ಮಾಡೋಕೆ? ತಡ ಮಾಡದೆ ವಿಡಿಯೋ ಹೋಗೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಹಾಗಾದರೆ ಈ ಪ್ರಾಬ್ಲಮ್ನಿಂದ ನಾವು ಹೊರಬರಲು ಮಾಡಬೇಕಾದ ಕೆಲವು ದಿನಚರಿಗಳನ್ನು ನೋಡೋಣ. ಮೊದಲನೇ ಹಂತ ಏನೆಂದರೆ, ನಮಗೆ ದಿನದಲ್ಲಿ ಸುಮಾರು ಆಲೋಚನೆಗಳು ಬರುತ್ತವೆ. ಅದರಲ್ಲಿ 80% ನೆಗೆಟಿವ್ ಆಗಿ ಬರುತ್ತವೆ. ಇದು ನನ್ನಿಂದ ಆಗಲ್ಲ, ಅವರು ನನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ, ನನ್ನ ಲೈಫ್ ಇಷ್ಟೇನಾ? ಇವು ಕೇವಲ ಮಾತುಗಳಲ್ಲ, ನಿಮ್ಮ ಯಶಸ್ಸಿಗೆ ಹಾಕುವ ಬೇಡಿಗಳು. ಈ ಟಾಕ್ಸಿಕ್ ಆಲೋಚನೆಗಳು ಅನ್ನೋದು ಗೆದ್ದಲು ತಿಂದ ಮರದ ಹಾಗೆ ಒಳಗಿನಿಂದ ನಿಮ್ಮನ್ನು ಸುಡುತ್ತಾ ಬರುತ್ತವೆ. ಹಾಗಾದರೆ ನಾವು ಏನು ಮಾಡಬೇಕು? ಹಾಗಾದರೆ ನಿಮ್ಮ ಫೋನನ್ನು ಬೆಳಗ್ಗೆ ಎದ್ದ ತಕ್ಷಣ ಮುಟ್ಟಬೇಡಿ. ಏಕೆಂದರೆ ಜಗತ್ತಿನಲ್ಲಿ ಇರುವ ಕಸವನ್ನು ನಿಮ್ಮ ತಲೆಗೆ ಹಾಕಿಕೊಳ್ಳುವ ಮೊದಲು 5ರಿಂದ 10 ನಿಮಿಷ ಸುಮ್ಮನೆ ಕುಳಿತುಕೊಳ್ಳಿ. ಆ ವಿಷಕಾರಿ ಆಲೋಚನೆಗಳನ್ನು ಪರದ ಹಾಗೆ ನೋಡಿಕೊಳ್ಳಿ. ಅವುಗಳನ್ನು ಗಮನಿಸಿ, ಆದರೆ ಅವುಗಳನ್ನು ಹಿಡಿದಿಟ್ಟುಕೊಳ್ಳಬೇಡಿ. ಅವು ಮೋಡಗಳಿದ್ದಂತೆ ಬಂದು ಹೋಗುತ್ತವೆ ಅಷ್ಟೇ. ಇನ್ನು ಈ ಟಾಕ್ಸಿಕ್ ಆಲೋಚನೆಗಳನ್ನು ನಮ್ಮಲ್ಲಿ ಸರಿ ಮಾಡಿಕೊಳ್ಳುವುದು ಎರಡನೇ ಹಂತ ಏನೆಂದರೆ, ಒಂದು ಪೇಪರ್ ಅಥವಾ ಒಂದು ಬುಕ್ಕನ್ನು ತೆಗೆದುಕೊಳ್ಳಿ, ಜೊತೆಗೆ ಒಂದು ಪೆನ್ನನ್ನು ಹಿಡಿದಿಟ್ಟುಕೊಳ್ಳಿ. ಒಂದು ಪೇಪರ್ನಲ್ಲಿ ಬರೆದಿಟ್ಟುಕೊಳ್ಳಿ. ಏನಂತಂದ್ರೆ, ನಮ್ಮ ತಲೆಯಲ್ಲಿರುವ ಕಸವನ್ನೆಲ್ಲ ಅಲ್ಲಿ ಬರೆಯಿರಿ. ಯಾವಾಗ ನೀವು ಆ ಪುಸ್ತಕದಲ್ಲಿ ನೋವನ್ನು ಬರೆಯುತ್ತೀರೋ ಆಗ ಅದು ನಿಮ್ಮ ತಲೆಯಿಂದ ಹೊರಬಂದು ಕಾಗದ ಮೇಲೆ ಸೇರುತ್ತದೆ. ನಿಮ್ಮ ಮೆದುಳಿಗೆ ಆಗ ರಿಲೀಸ್ ಅಂತ ಫೀಲ್ ಆಗುತ್ತದೆ. ಈ ಅಂಶವನ್ನು ನೀವು ಪ್ರತಿನಿತ್ಯ ಮಾಡಿದರೆ, ಅಂದರೆ ಈ ನೆಗೆಟಿವ್ ಥಾಟ್ಸ್ ಬಂದ ಮೇಲೆ ಬರೆದರೆ ನಿಮಗೆ ಮೈಂಡ್ ಫ್ರೀ ಆಗುತ್ತೆ ಅಂತ ಹೇಳುತ್ತೇವೆ. ಏನೆಂದರೆ, ಯಾವಾಗ ನೀವು ನೆಗೆಟಿವ್ ಥಾಟ್ಸ್ ಬಗ್ಗೆ ಹೆಚ್ಚಾಗಿ ಥಿಂಕ್ ಮಾಡ್ತೀರೋ ಆ ಜಾಗದಿಂದ ಎದ್ದು ಓಡಾಡಿ ಅಥವಾ ಏನಾದರೂ ಕೆಲಸವನ್ನು ಮಾಡಿ. ತಣ್ಣೀರಿನಲ್ಲಿ ಮುಖ ತೊಳೆಯಿರಿ. ದೇಹಕ್ಕೆ ಮೂವ್ಮೆಂಟ್ ಬದಲಾದರೆ ಮನಸ್ಸಿಗೆ ಒಂದು ಸ್ಟೈಲ್ ಕೂಡ ಬದಲಾಗುತ್ತದೆ. ಮನಸ್ಸಿಗೆ ಬರುವ ಒಂದು ಸ್ಟೇಟಸ್ ಕೂಡ ಬದಲಾಗುತ್ತದೆ ಮತ್ತು ಮನಸ್ಸಿಗೆ ಒಂದು ಫೀಲ್ ಗುಡ್ ಮೂವ್ಮೆಂಟ್ ಶುರುವಾಗುತ್ತದೆ. ಇನ್ನು ಕೆಸರು ತುಂಬಿದ ನೀರನ್ನು ನೀವು ಎಷ್ಟೇ ಶುದ್ಧ ಮಾಡಲು ಹೋದರೂ ಅದು ಶುದ್ಧ ಆಗುವುದಿಲ್ಲ. ಅದನ್ನು ಸುಮ್ಮನೆ ಒಂದು ಕಡೆ ಇಟ್ಟರೆ ಕೆಸರೆಲ್ಲ ಕೆಳಗೆ ಕುಳಿತು ನೀರು ಶುದ್ಧವಾಗುತ್ತದೆ. ನಿಮ್ಮ ಮನಸ್ಸು ಕೂಡ ಅಷ್ಟೇ. ಕೆಟ್ಟ ಆಲೋಚನೆಗಳನ್ನು ಬದಿಗಿಟ್ಟು ಸುಮ್ಮನೆ ಒಂದು ಕಡೆ ಕೂತಾಗ ಆ ತಾಳ್ಮೆಗೆ, ನಿಮ್ಮ ಆ ವಿಷಯಕ್ಕೆ ಸರಿಯಾದ ಮುದ್ದು ಅಂತ ಹೇಳಬಲ್ಲೆ. ನೋಡಿ, ಈ ವಿಷಯಗಳನ್ನು ನೆನಪಿಡಿ. ನಿಮ್ಮ ಆಲೋಚನೆಗಳನ್ನೇ ನಿಮ್ಮ ಶತ್ರು. ನೀವು ನಿಮ್ಮ ತಲೆಯಲ್ಲಿ ನಂದನವನ್ನು ಬೆಳೆಸುತ್ತೀರೋ ಅಥವಾ ಆ ಟಾಕ್ಸಿಕ್ ಆಲೋಚನೆಗಳಿಂದ ನಿಮ್ಮ ಮನಸ್ಸಿಗೆ ನೀವೇ ಚಿತೆ ಇಡುತ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಹಿಂದೆ ನಿರ್ಧಾರ ಮಾಡಿ, ನಿಮ್ಮ ಮನಸ್ಸಿನ ಮಾಲೀಕ ನೀವಾಗ್ತೀರಾ ಅಥವಾ ಬೇರೆಯವರಾಗ್ತಾರಾ ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ಮ ಅತಿ ದೊಡ್ಡ ಟಾಕ್ಸಿಕ್ ವಿಚಾರ ಯಾವುದು ಮತ್ತು ಹೇಗೆ ಬರುತ್ತದೆ ಎಂದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.